ರಾಜ್ಯದ ವಿಪಕ್ಷ ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಆದರೂ ಕೂಡ ಇನ್ನೂ ಕೂಡ ಬಣ ಪಾಲಿಟಿಕ್ಸ್ ನಿಂತಿಲ್ಲ ಅಂತ ಚರ್ಚೆ ಆಗ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆದರೂ ಕೂಡ ನಿಲ್ಲದ ಬಣ ಪಾಲಿಟಿಕ್ಸ್. ವಿಜಯೇಂದ್ರ ವಿರುದ್ಧ ನಡೀತಿದೆಯಾ ಸೈಲೆಂಟ್ ವಾರ್ ಅಂತ ಪ್ರಶ್ನೆ ಬರ್ತಾ ಇದೆ. ಮತ್ತೆ ಒಟ್ಟಿಗೆ ಕಾಣಿಸಿಕೊಂಡ ಬಿಜೆಪಿಯ ರೆಬೆಲ್ಸ್ ನಾಯಕರು. ರಮೇಶ್ ಜಾರಕಿಹೊಳಿ ತವರು ಜಿಲ್ಲೆಯಲ್ಲಿ ರೆಬೆಲ್ಸ್ ಪ್ರತ್ಯಕ್ಷ ಆಗಿದ್ದಾರೆ. ಬೆಳಗಾವಿಗೆ ಆಗಮಿಸಿದ್ದ ಬಿಜೆಪಿಯ ಮೂವರು ನಾಯಕರು ಬಿಪಿ ಹರೀಶ್, ಅರವಿಂದ ಲಿಂಬಾವಳಿ ಮತ್ತು ಕುಮಾರ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಆಹ್ವಾನದ ಮೇರೆಗೆ ಬೆಳಗಾವಿಗೆ ಆಗಮಿಸಿದ್ರು. ಯತ್ನಾಳ್ ಉಚ್ಚಾಟನೆ ಆದರೂ ಕೂಡ ಇನ್ನೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಬಣ ಪಾಲಿಟಿಕ್ಸ್ ನಿಂತಿಲ್ವಾ ಅಂತ. ರಾಜ್ಯಾಧ್ಯಕ್ಷರ ವಿರುದ್ಧ ನಡೀತಿದೆಯಾ ಸೈಲೆಂಟ್ ವಾರ್? ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ರೆಬೆಲ್ಸ್ ನಾಯಕರು. ರಮೇಶ್ ಜಾರಕಿಹೊಳಿ ಅವರ ನಿವಾಸ ಬೆಳಗಾವಿಯ ತವರು ಜಿಲ್ಲೆ. ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ರೆಬೆಲ್ಸ್ ನಾಯಕರು, ಬಿಜೆಪಿಯ ರೆಬೆಲ್ಸ್ ನಾಯಕರು ಬಿಪಿ ಹರೀಶ್, ಅರವಿಂದ ಲಿಂಬಾವಳಿ ಮತ್ತು ಕುಮಾರ ಬಂಗಾರಪ್ಪ. ರಮೇಶ್ ಜಾರಕಿಹೊಳಿ ಅವರ ಆಹ್ವಾನದ ಮೇರೆಗೆ ಇನ್ವೈಟ್ ಮಾಡಿದ್ರಂತೆ ಅವ್ರ ಮನೆಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ. ಹಾಗಾಗಿ ರೆಬೆಲ್ಸ್ ನಾಯಕರು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಅನ್ನುವಂಥ ಚರ್ಚೆ ಒಂದು ಕಡೆ, ಅಥವಾ ರಾಜ್ಯಾಧ್ಯಕ್ಷರ ವಿರುದ್ಧ ಸೈಲೆಂಟ್ ವಾರ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಬಿಜೆಪಿಯ ರೆಬೆಲ್ಸ್ ನಾಯಕರು ರಾಜ್ಯಾಧ್ಯಕ್ಷರ ವಿರುದ್ಧದ ಸೈಲೆಂಟ್ ವಾರ್. ಗೋಕಾಕ್ನ ಲಕ್ಷ್ಮೀ ಜಾತ್ರೆಗೆ ಬಂದಿರೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಜಾತ್ರೆ ನೆಪದಲ್ಲಿ ಬಿವೈ ವಿಜಯೇಂದ್ರ ವಿರುದ್ಧ ರಣತಂತ್ರ ನಡೀತಾ ಇದೆಯಾ? ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿರುವ ಟೀಮ್, ರೆಬೆಲ್ಸ್ ನಾಯಕರ ಟೀಮ್. ರಮೇಶ್ ಜಾರಕಿಹೊಳಿ ಭೇಟಿಯಾಗಿ ರೆಬೆಲ್ಸ್ ಮಾತುಕತೆ ನಡೆಸಿದ್ದಾರೆ. ಇತ್ತೀಚೆಗೆ ರಮೇಶ್ ಜೊತೆ ಕಾಣಿಸಿಕೊಂಡಿದ್ದಂತಹ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆಯಾದರೂ ತೆರೆಮರೆಯಲ್ಲಿ ತಂತ್ರ ನಡೀತಾ ಇದೆಯಾ ಅಂತ. ಬಸನಗೌಡ ಪಾಟೀಲ್ ಯತ್ನಾಳ್ ಜಾತ್ರೆ, ರಮೇಶ್ ಜಾರಕಿಹೊಳಿ ಜಿಯವರ ಸಾಹುಕಾರರವರ ಕಾರ್ಯಕ್ರಮ ಗೋಕಾಕಲ್ಲಿದೆ. ಜಾತ್ರೆಗೆ ಒಂದು ದೇವ್ರ ದರ್ಶನ ಮಾಡಿಕೊಂಡು ಒಂದು ಆಶೀರ್ವಾದ ಪಡ್ಕೊಂಡು ಹೋಗೋದಕ್ಕೆ ಅವರಿಂದ ಒಂದು ಆಹ್ವಾನ ಇತ್ತು. ಹಾಗಾಗಿ ದೇವರ ಆಶೀರ್ವಾದ ಪಡೆಯೋಕ್ಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಬಂದ್ವಿ ಅಷ್ಟೇ. ಕಾಲ ಎಲ್ಲದನ್ನು ಉತ್ತರಿಸುತ್ತೆ. ಹೀಗಾಗಿ ಎಲ್ಲದೂ ನಿಮಗೆ ಗೊತ್ತಿದೆ ಅಂದಮೇಲೆ ಕಾಲಕ್ಕೋಸ್ಕರನೇ ಕಾಯ್ತಾ ಇದ್ದೀರಿ ನೀವು, ನಾವು ಕಾಲಕ್ಕೋಸ್ಕರನೇ ಕಾಯ್ತೀವಿ. ಕಾಲ ಉತ್ತರಿಸುತ್ತೆ. ಲೇಟ್ ಆಗ್ತಿದೆ ಅಂತಲ್ಲ, ಅಲ್ಲ ಸರ್. ಮತ್ತೆ ನಾಳೆ ಮತ್ತೆ ಯಾರು ಬರ್ತಾ ಇದ್ದಾರೆ ಏನು ಗೊತ್ತಿಲ್ಲ ನಮಗೆ. ನಮ್ಮನ್ನ ಆಹ್ವಾನ ಕೊಟ್ಟಿದ್ರು ನಾವು ಬಂದ್ವಿ. ಇನ್ನು ಉಳಿದವ್ರಿಗೆ ಎಷ್ಟು ಜನಕ್ಕೆ ಆಹ್ವಾನ ಕೊಟ್ಟಿದ್ದಾರೋ ಅಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಆ ಲಕ್ಷಾಂತರ ಜನದಲ್ಲಿ ಆಹ್ವಾನ ಕೊಟ್ಟಿದ್ರಲ್ಲಿ ನಾವು ಒಬ್ಬರು. ನಮ್ಮ ಜೊತೆಗೆ ಇನ್ನು ಯಾರ್ಯಾರು ಬರ್ತಾರೋ ನಾವು ಭಕ್ತಾದಿಗಳಾಗಿ ಹೋಗ್ತೀವಿ. ನೋ ಪಾಲಿಟಿಕ್ಸ್, ಓನ್ಲಿ ದೇವ್ರ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಗೋಕಾಕ್ನ ಲಕ್ಷ್ಮೀ ಜಾತ್ರೆ ಬರೀ ಒಂದು ನೆಪ ಆಯ್ತಾ ಅಂತ? ರಾಜ್ಯಾಧ್ಯಕ್ಷರ ವಿರುದ್ಧದ ಕೋಲ್ಡ್ ವಾರ್ಗೆ ಮತ್ತೆ ರೆಬೆಲ್ಸ್ ನಾಯಕರು ಒಟ್ಟಾಗಿದ್ದಾರೆ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ. ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ಸಂತೋಷ್. ಏನಂತಂದ್ರೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಂದ್ರೆ ಬೆಳಗಾವಿಗೆ ಬಂದು 2 ದಿನಗಳ ಬಳಿಕ ಏನಂತಂದ್ರೆ ರೆಬೆಲ್ಸ್ ನಾಯಕರು ಮತ್ತೆ ಮೂವರು ಬೆಳಗಾವಿ ಆಗಮಿಸಿರುವಂತದ್ದು ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಅರವಿಂದ್ ಲಿಂಬಾವಳಿ, ಬಿಪಿ ಹರೀಶ್ ಹಾಗೂ ಕುಮಾರ್ ಬಂಗಾರಪ್ಪ ಬೆಳಗಾವಿಗೆ ಇಲ್ಲಿ ತಡರಾತ್ರಿ ಆಗಮಿಸಿರುವಂತದ್ದು. ತಡರಾತ್ರಿ ಆಗಮಿಸಿ ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ತೊಡಗಿದ್ದಾರೆ ಎಂಬ ಮಾತುಗಳು ಸಹ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಏನು ರೆಬೆಲ್ಸ್ ಟೀಮ್ ಏನಿದೆ ಸಂಪೂರ್ಣವಾಗಿ ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದಕ್ಕೆ ಸಾಕಷ್ಟು ರೀತಿ ವಿರೋಧನ ಮಾಡಿತ್ತು, ಸಾಕಷ್ಟು ರೀತಿ ಕಸರತ್ತನ್ನ ಮಾಡಿತ್ತು. ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೀತಿರುವಂತಹ ಮಹಾಲಕ್ಷ್ಮಿ ದೇವಿಯ ಜಾತ್ರೆಯನ್ನು ಒಂದು ನೆಪವಾಗಿ ಇಟ್ಕೊಂಡು ಇಲ್ಲಿ ರೆಬೆಲ್ಸ್ ನಾಯಕರು ಒಂದಾಗುವುದಕ್ಕೆ ಇಲ್ಲಿ ಕಸರತ್ತು ಸಹ ನಡೆಸಿರುವಂತದ್ದು. ತೆರೆಮರೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳನ್ನು ಸಹ ನಡೆಸ್ತಾ ಇದ್ದಾರೆ ಎಂಬ ಮಾತುಗಳು ಸಹ ಇದೀಗ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಬಿಜೆಪಿಯಿಂದ ಉಚ್ಚಾಟಿತ ಶಾಸಕ ಬಸನಗೌಡ ಯತ್ನಾಳ್ 2 ದಿನಗಳ ಹಿಂದೆ ಅಷ್ಟೇ ಬೆಳಗಾವಿಯ ಗೋಕಾಕ್ ನಗರಕ್ಕೆ ಇಲ್ಲಿ ಬಂದಿದ್ರು. ಇದು ಆದ ಬಳಿಕನೇ ಈ ಮೂವರು ರೆಬೆಲ್ಸ್ ನಾಯಕರು ಏನು ಬಂದಿದ್ದಾರೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಎಲ್ಲೊಂದ್ ಕಡೆ ಅಂತಂದ್ರೆ ಜಾತ್ರೆ ನೆಪವನ್ನು ಇಟ್ಕೊಂಡು ಸಾಕಷ್ಟು ರೀತಿ ರಾಜಕೀಯ ಚರ್ಚೆಗಳನ್ನ ನಡೆಸೋದಕ್ಕೆ ಇಲ್ಲಿ
ರಮೇಶ್ ಜಾರಕಿಹೊಳಿ ಅಂತ ಟೀಮ್ ನಡೆಸ್ತಾ ಇದೆ ಅಂತ ನಮ್ಮ ಮಾತುಗಳು ಸಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು ಸಂತೋಷ್. ಎಸ್, ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.